ನಮ್ ಸೊಸೈಟಿಯಲ್ಲಿ ಎಲ್ಲ ತಪ್ಪುಗಳನ್ನು ಫರ್ಗಿವ್ ಮಾಡ್ತಾರೆ, ಆದ್ರೆ ಕಂಪ್ಯಾರಿಸನ್ ಮಾಡುವುದನ್ನು ಮಾತ್ರ ಯಾವತ್ತೂ ಸ್ಟಾಪ್ ಮಾಡಲ್ಲ. ಅದು ಪೇರೆಂಟಿಂಗ್ ಅಲ್ಲಿ ಆಗಿರ್ಬೋದು, ಇಲ್ಲ ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಕಂಪ್ಯಾರಿಸನ್ ಅನ್ನೋದು ಇದ್ದೇ ಇರುತ್ತೆ. ನಾನು ಚಿಕ್ಕ ವಯಸ್ಸಿದ್ದಾಗಿಂದನೂ ಕಂಪ್ಯಾರಿಸನ್ ಒಂದಲ್ಲ ಒಂದಿನ ಸ್ಟಾಪ್ ಆಗುತ್ತೆ ಅಂತ ಅನಿಸ್ತಿತ್ತು. ಆದ್ರೆ ಇವತ್ತು ನಾನು ಅಮ್ಮ ಆಗಿದ್ದೀನಿ, ಆದ್ಮೇಲೂ ಕೂಡ ಪ್ರತಿನಿತ್ಯನೂ ಈ ಮಾತುಗಳು ಕೇಳಿಸ್ಕೊತಾನೆ ಇದ್ದೀನಿ. ನಿಮ್ ಮಗು ತುಂಬಾ ಸೈಲೆಂಟ್ ಅಮ್ಮ, ನೋಡಮ್ಮ ಅವ್ರ ಮಗು ಎಷ್ಟು ಸ್ಮಾರ್ಟ್ ಆಗಿದೆ, ನೋಡಮ್ಮ ಈ ಮಗು ಎಷ್ಟು ಆಕ್ಟಿವ್ ಆಗಿ ಎಲ್ಲದನ್ನು ಮಾಡುತ್ತೆ. ಸೊ ಈ ರೀತಿ ಏನಾದ್ರೂ ಒಂದು ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಆ ಮಾತುಗಳು ತುಂಬಾ ಸಿಂಪಲ್ ಅಂತ ನಮಗೆ ಅನ್ಸ್ಬೋದು, ಆದ್ರೆ ಅದು ಮಕ್ಕಳಿಗಾಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು, ಆ ಕಾನ್ಫಿಡೆಂಟ್ ಇಂದ ಅವ್ರು ಏನ್ ಬೆಳೆಸ್ತಿರ್ತಾರೆ ಅದು ಸೈಲೆಂಟ್ ಆಗಿ ಅವ್ರಿಗೆ ಡೆಸ್ಟ್ರಾಯ್ಡ್ ಆಗ್ತಾ ಹೋಗುತ್ತೆ. ಪ್ರತಿ ಮಕ್ಕಳನ್ನು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ಇರುತ್ತವೆ. ಕೆಲವು ಮಕ್ಕಳು ತುಂಬಾ ಮಾತಾಡುತ್ತವೆ, ಕೆಲವು ಮಕ್ಕಳು ಸೈಲೆಂಟ್ ಆಗಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿರುತ್ತವೆ, ಕೆಲವು ಮಕ್ಕಳು ತುಂಬಾನೇ ಕಾನ್ಫಿಡೆಂಟ್ ಇಂದ ಎಲ್ಲದನ್ನು ಮಾಡೋದಕ್ಕೆ ಹೋಗುತ್ತವೆ, ಕೆಲವು ಮಕ್ಕಳು ಸೈಲೆಂಟ್ ಆಗಿ ಏನು ಮಾಡೋದಕ್ಕೆ ಇಷ್ಟಪಡಲ್ಲ. ಎಲ್ಲದಕ್ಕೂ ಅದರದೇ ಆದ ಟೈಮ್ ಬಂದ್ರೆ ಬ್ಯೂಟಿಫುಲ್ ಆಗಿ ಬ್ಲೂಮ್ ಆಗುತ್ತೆ. ಹಂಗಂತ ಎಲ್ಲವುದು ಆ ಮಕ್ಕಳೆಲ್ಲ ವೀಕ್ ಅಂತ ಅಲ್ವೇ ಅಲ್ಲ. ಮಕ್ಕಳಿಗೆ ಕಂಪ್ಯಾರಿಸನ್ ಬೇಕಾಗಿರಲ್ಲ, ನಿಮ್ಮ ಪ್ರೀತಿ ಮತ್ತೆ ಒಂದು ಪೇಷನ್ಸ್ ಬೇಕಾಗಿರುತ್ತೆ, ಅದ್ರ ಜೊತೆಗೆ ಒಂದು ಕಾನ್ಫಿಡೆಂಟ್ ಕೊಡ್ತಿರಲ್ಲ, ಅಷ್ಟೇ ಸಾಕು. ನಾನು ಎಲ್ಲರಿಗೂ ಒಂದು ಸಜೆಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳನ್ನ ಕಂಪೇರ್ ಮಾಡುವ ಬದಲು ಸ್ಮಾಲ್ ಎಫರ್ಟ್ಗೆ ಅಪ್ರಿಶಿಯೇಟ್ ಮಾಡಿ. ಯಾಕಂದ್ರೆ ಎನ್ಕರೇಜ್ಮೆಂಟ್ ಇಂದ ನಾವು ಕಾನ್ಫಿಡೆಂಟ್ ಬಿಲ್ಡ್ ಮಾಡಬಹುದು, ಆದ್ರೆ ಕಂಪ್ಯಾರಿಸನ್ ಇಂದ ಒಂದು ಇನ್ಸೆಕ್ಯೂರಿಟಿನ ನಾವು ಹುಟ್ಟಾಕ್ದಂಗೆ ಆಗುತ್ತೆ. ಈ ವಿಡಿಯೋ ನೋಡ್ತಿರೋ ಪ್ರತಿ ಒಂದು ಪೇರೆಂಟ್ಗೆ ಒಂದು ಸಜೆಷನ್, ದಯವಿಟ್ಟು ವರಿ ಮಾಡ್ಕೋಬೇಡಿ. ಇಫ್ ನಿಮ್ ಮಗು ಬೇರೆ ಮಕ್ಳ ತರ ಇಲ್ಲ ಅಂತ ಅನಿಸ್ತಿದ್ರೆ, ಪ್ರತಿ ಮಗುನು ತನ್ನ ಓನ್ ಟೈಮ್ ಅಲ್ಲಿ ಬ್ಯೂಟಿಫುಲ್ ಆಗಿ ಬ್ಲೂಮ್ ಆಗುತ್ತೆ. ಅವ್ರಿಗೆ ಪ್ರೆಷರ್ ಅಲ್ಲ, ಸಪೋರ್ಟ್ ಮತ್ತೆ ಸೇಫ್ ಫೀಲ್ ಬೇಕಾಗುತ್ತೆ. ಈ ಥಾಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನಷ್ಟು ಇದೇ ತರ ಒಳ್ಳೊಳ್ಳೆ ಸ್ಟೋರಿಗಾಗಿ ಫಾಲೋ ಮಾಡೋದು ಮರಿಬೇಡಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.